ನಮಸ್ಕಾರ ವೀಕ್ಷಕರೇ. 20 ವರ್ಷದ ಮುಂಚೆ ನೀವು ವೋಟ್ ಹಾಕಿದ್ರಾ? ಈಗ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ವಾ? ನನ್ನ ಬಳಿ ಇರುವ ದಾಖಲೆಗಳಿಂದ ನಾನು ನನ್ನ ವೋಟ್ನ ಉಳಿಸಿಕೊಳ್ಳಲು ಸಾಧ್ಯವಿಲ್ವಾ? ಈ ರೀತಿಯ ಪ್ರಶ್ನೆಗಳು ಕೇಳಿ ಬರ್ತಾ ಇರೋದು ಎಲ್ಲಿ ಅಂತೀರಾ? ಅದೇ ನಮ್ಮ ಸರ್ ಅಂದ್ರೆ SIR ಕುರಿತು ಸುಪ್ರೀಂ ಕೋರ್ಟ್ ನಲ್ಲಿ ನಡೆಯುತ್ತಿರುವ ವಿಚಾರಣೆಯಲ್ಲಿ ಈ ವಿಷಯದ ಕುರಿತು ಮಾತಾಡ್ತಾ ಹೋಗೋಣ. ನಾನು ದರ್ಶನ್ ಕುಮಾರ್ ಹೊನ್ನಾಲೆ. ಭಾರತದ ಪ್ರಜಾಪ್ರಭುತ್ವದಲ್ಲಿ ಮತದಾನದ ಹಕ್ಕು ಒಂದು ಮೂಲಭೂತ ಹಕ್ಕು. ಆದರೆ ಇಂದು ಈ ಹಕ್ಕೆ ಪ್ರಶ್ನೆಯಲ್ಲಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ನಡೆಯುತ್ತಿರುವ ಒಂದು ವಿಚಾರಣೆ ಲಕ್ಷಾಂತರ ನಾಗರಿಕರ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಮುಂದುವರಿಯುತ್ತವೆಯೋ ಅಳಿಸಿ ಹಾಕಲ್ಪಡುತ್ತವೋ ಎಂಬ ಆತಂಕವನ್ನ ಹುಟ್ಟಿಸಿದೆ. ಈ ವಿಚಾರಣೆಯ ಕೇಂದ್ರ ಬಿಂದು ಯಾರು ಅಂದ್ರೆ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಅಂದ್ರೆ SIR ಗೆ ಸಂಬಂಧಿಸಿದಂತೆ ಅನೇಕ ಅರ್ಜಿಗಳು ಸುಪ್ರೀಂ ಕೋರ್ಟ್ ಮುಂದೆ ಬಂದಿವೆ. ಸಾಮಾನ್ಯವಾಗಿ ಚುನಾವಣಾ ಆಯೋಗ ವರ್ಷಕ್ಕೆ ಒಮ್ಮೆ ಮತದಾರರ ಪಟ್ಟಿಯನ್ನ ನವೀಕರಿಸುತ್ತದೆ. ಸಾವು, ವಲಸೆ, ಹೆಸರು ಬದಲಾವಣೆ ಇವೆಲ್ಲವನ್ನ ಈ ವಾರ್ಷಿಕ ಪರಿಷ್ಕರಣೆಗಳ ಮೂಲಕ ದಾಖಲಿಸಲಾಗುತ್ತದೆ. ಹಾಗಿರುವಾಗ ಈಗ ಏಕಾಏಕಿ ದೇಶವ್ಯಾಪಿ SIR ಏಕೆ ಅಗತ್ಯವಾಯಿತು ಎಂಬ ಪ್ರಶ್ನೆ ಸಹಜವಾಗಿದೆ. ಇದೇ ಪ್ರಶ್ನೆಯನ್ನ ಹಿರಿಯ ವಕೀಲ ಕಪಿಲ್ ಸಿಬಲ್ ಸುಪ್ರೀಂ ಕೋರ್ಟ್ ಮುಂದೆ ಎತ್ತಿದ್ದಾರೆ. ವಾರ್ಷಿಕವಾಗಿ 2025ರವರೆಗೆ ಮತದಾರರ ಪಟ್ಟಿಯನ್ನ ನವೀಕರಿಸಿದ್ದರು. ಮತ್ತೆ ಸಮಗ್ರ ಮತ್ತು ತೀವ್ರ ಪರಿಷ್ಕರಣೆ ಮಾಡಬೇಕೆಂದು ಚುನಾವಣಾ ಆಯೋಗ ಹೇಗೆ ನಿರ್ಧರಿಸಿತು? ಈ ನಿರ್ಧಾರಕ್ಕೆ ಆಧಾರವಾದ ಡೇಟಾ ಎಲ್ಲಿದೆ ಎಂದು ಅವರು ಪ್ರಶ್ನಿಸಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಈ ವಿಷಯದ ವಿಚಾರಣೆ ನಡೆಯುತ್ತಿರುವಾಗಲೇ ರಿಪೋರ್ಟರ್ಸ್ ಕಲೆಕ್ಟಿವ್ ಎಂಬ ತನಿಖಾ ಪತ್ರಕರ್ತರ ತಂಡವೊಂದು ಮಹತ್ವದ ಸಂಗತಿಯನ್ನ ಬಹಿರಂಗಪಡಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಮತದಾರರಿಗೆ ಬಂದ ನೋಟಿಸ್ಗಳು ಸ್ಥಳೀಯ ಚುನಾವಣಾಧಿಕಾರಿಗಳು ಪ್ರತಿಯೊಬ್ಬರ ದಾಖಲೆಗಳನ್ನ ಕೂತು ಚೆನ್ನಾಗಿ ಪರಿಶೀಲಿಸಿ ಕೊಟ್ಟಿದ್ದಲ್ಲ, ಬದಲಾಗಿ ಕಂಪ್ಯೂಟರ್ನಲ್ಲಿ ಹಾಕಿದ ಒಂದು ಸಾಫ್ಟ್ವೇರ್ ಮೂಲಕ. ಇಲ್ಲಿ ಏನೋ ಸರಿಯಿಲ್ಲ ಎಂದು ಗುರುತಿಸಿರುವ ಸಾಫ್ಟ್ವೇರ್ ಒಂದು ಪಟ್ಟಿಯನ್ನ ತಯಾರಿಸಿದೆ. ಆ ಪಟ್ಟಿಯ ಆಧಾರದಲ್ಲಿ ಸಾವಿರಾರು ನೋಟಿಸ್ಗಳನ್ನ ಒಂದೇ ಬಾರಿ ಜನರಿಗೆ ಕಳುಹಿಸಲಾಗಿದೆ. ಸ್ವತಃ ಅಧಿಕಾರಿಗಳು ಪರಿಶೀಲಿಸಿ ತಪ್ಪು ಸರಿಯನ್ನೇ ತೀರ್ಮಾನಿಸುವ ಬದಲು ಒಂದು ಸಾಫ್ಟ್ವೇರ್ ಮೂಲಕ ಜನರ ಹೆಸರು, ಅವರ ಹಕ್ಕು, ಅವರ ಮತದಾನವನ್ನೇ ಪ್ರಶ್ನಿಸಲಾಗುತ್ತಿದೆ ಎಂದು ರಿಪೋರ್ಟರ್ಸ್ ಕಲೆಕ್ಟಿವ್ ಆರೋಪಿಸಿದೆ. ರಿಪೋರ್ಟರ್ಸ್ ಕಲೆಕ್ಟಿವ್ ವರದಿಯ ಪ್ರಕಾರ ಚುನಾವಣಾ ನೋಂದಣಿ ಅಧಿಕಾರಿಗಳು ದಿನಕ್ಕೆ ಸಾವಿರಾರು ಪ್ರಕರಣಗಳನ್ನ ಪರಿಶೀಲಿಸಬೇಕಾದ ಸ್ಥಿತಿಗೆ ತಳ್ಳಲ್ಪಟ್ಟಿದ್ದಾರೆ. ಆಯೋಗದ ಸಾಫ್ಟ್ವೇರ್ ಸಂದೇಹಾಸ್ಪದ ಎಂದು ಗುರುತಿಸಿದ ಪ್ರಕರಣಗಳಿಗೆ ಕೇವಲ 2 ವಾರದೊಳಗೆ ಲಕ್ಷಾಂತರ ನಾಗರಿಕರಿಗೆ ನೋಟಿಸ್ ಕಳುಹಿಸಬೇಕು ಎಂದು ಅಧಿಕಾರಿಗಳನ್ನು ಒತ್ತಾಯಿಸಲಾಗಿದೆ. ಪರಿಣಾಮವಾಗಿ ಅಧಿಕಾರಿಗಳು ನೋಟಿಸ್ಗಳ ವಿಷಯವನ್ನ ಪರಿಶೀಲಿಸಲು ಸಾಧ್ಯವಾಗದೆ ಮೇಲ್ಮೈಯಲ್ಲಿ ಸಹಿ ಹಾಕುವ ಪರಿಸ್ಥಿತಿಗೆ ತಲುಪಿದ್ದಾರೆ. ಇದು ಪ್ರಜಾಪ್ರಭುತ್ವದ ಪ್ರಕ್ರಿಯೆಗೆ ಗಂಭೀರ ಧಕ್ಕೆಯಾಗಿರುವುದನ್ನ ತೋರಿಸುತ್ತದೆ. ಸುಪ್ರೀಂ ಕೋರ್ಟ್ ನಲ್ಲಿ ಕಪಿಲ್ ಸಿಬಿಲ್ ಮತ್ತೊಂದು ಮೂಲಭೂತ ಪ್ರಶ್ನೆಯನ್ನ ಎತ್ತಿದ್ದಾರೆ. ಎಷ್ಟು ಜನರ ಬಳಿ ಅವರದೇ ಜನನ ಪ್ರಮಾಣ ಪತ್ರವಿದೆ? ಎಷ್ಟು ಜನರ ಬಳಿ ಅವರ ಪೋಷಕರ ಜನನ ಪ್ರಮಾಣ ಪತ್ರವಿದೆ? ಈ ರೀತಿಯ ದಾಖಲೆಗಳನ್ನ ಕೇಳುವ ಮೂಲಕ ಇಂದು 9 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳ ಕರಡು ಪಟ್ಟಿಗಳಿಂದ ಸುಮಾರು 6.5 ಕೋಟಿ ಮತದಾರರ ಹೆಸರುಗಳನ್ನ ತೆಗೆದುಹಾಕಲಾಗಿದೆ. ಬಿಹಾರದಲ್ಲಿ ನಡೆದ SIR ಪ್ರಕ್ರಿಯೆಯ ನಂತರ ಎಷ್ಟು ಅಕ್ರಮ ವಲಸಿಗರು ಪತ್ತೆಯಾಗಿದ್ದಾರೆ ಎಂಬುದನ್ನ ಸ್ಪಷ್ಟಪಡಿಸಬೇಕು ಎಂದು ಕಪಿಲ್ ಸಿಬಲ್ ನ್ಯಾಯಪೀಠವನ್ನ ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ನಾಗರಿಕರು ವಿದೇಶಿಗರೆಂದು ಹೊರಗಿಡಲ್ಪಡುವ ಭೀತಿಯಲ್ಲಿ ಬದುಕುತ್ತಿದ್ದಾರೆ ಎಂದು ಹಿರಿಯ ವಕೀಲ ಗೋಪಾಲ್ ಶಂಕರ್ ನಾರಾಯಣ್ ಸುಪ್ರೀಂ ಕೋರ್ಟ್ಗೆ ತಿಳಿಸಿದ್ದಾರೆ. ಅವರು ಅಮೆರಿಕದಲ್ಲಿ ನಡೆದ ICE ದಾಳಿಗಳನ್ನ ಉದಾಹರಿಸಿ ಇಂತಹ ಪ್ರಕ್ರಿಯೆಗಳು ಯಾವ ಸರ್ಕಾರದ ಕಾಲದಲ್ಲಾದರೂ ದುರುಪಯೋಗವಾಗುವ ಅಪಾಯವಿದೆ ಎಂದು ಎಚ್ಚರಿಸಿದ್ದಾರೆ. ಚುನಾವಣಾ ಆಯೋಗ ತನ್ನ ವಾದದಲ್ಲಿ ಸಂವಿಧಾನದ 326ನೇ ವಿಧಿಯ ಪ್ರಕಾರ ಮತದಾರರ ಪಟ್ಟಿಯಲ್ಲಿ ಉಳಿಯಲು ನಾಗರಿಕತ್ವವನ್ನ ನಿರಂತರವಾಗಿ ಪೂರೈಸಬೇಕು ಎಂದು ಹೇಳಿದೆ. ಒಮ್ಮೆ ಹೆಸರು ಸೇರಿದೆ ಎಂದರೆ ಅರ್ಹತೆ ಕಳೆದುಕೊಂಡರೂ ಪಟ್ಟಿಯಲ್ಲಿ ಉಳಿಯುವ ಹಕ್ಕಿಲ್ಲ ಎಂದು ಆಯೋಗ ವಾದಿಸಿದೆ. ನಾಗರಿಕತ್ವವನ್ನ ಪರಿಶೀಲಿಸುವ ಪ್ರಕ್ರಿಯೆ ಮತ್ತು ನಾಗರಿಕತ್ವವನ್ನ ನಿರ್ಧರಿಸುವ ಪ್ರಕ್ರಿಯೆ ಎರಡೂ ಒಂದೇ ಅಲ್ಲ ಎಂದು ಎಚ್ಚರಿಸಿದೆ. ಈ ವಿಚಾರಣೆಯ ಹಿನ್ನೆಲೆಯಲ್ಲಿ ನಿಂತಿರುವ ಪ್ರಶ್ನೆ ಬಹಳ ಸರಳವಾಗಿದ್ದರೂ ಅತ್ಯಂತ ಗಂಭೀರವಾಗಿದೆ. ಇದು ಕೇವಲ ಕಾನೂನು ವಿಚಾರವೇ ಅಥವಾ ಪ್ರಜಾಪ್ರಭುತ್ವದ ಮೂಲಾಧಾರವಾದ ಮತದಾನದ ಹಕ್ಕಿನ ಪ್ರಶ್ನೆಯೇ? ಮತದಾರರ ಪಟ್ಟಿಯನ್ನ ಶುದ್ಧಗೊಳಿಸುವ ನೆಪದಲ್ಲಿ ನಾಗರಿಕ ಹಕ್ಕುಗಳನ್ನ ಕುಗ್ಗಿಸಲಾಗುತ್ತಿದೆಯೇ ಎಂಬ ಅನುಮಾನ ನಾಗರಿಕರಲ್ಲಿ ಮೂಡುತ್ತಿದೆ. ಇಂದು ಈ ಪ್ರಶ್ನೆಗಳನ್ನ ಕೇಳದೆ ನಾವು ಮೌನವಾಗಿದ್ದರೆ ನಾಳೆ ನಮ್ಮ ಹೆಸರು, ನಮ್ಮ ಹಕ್ಕು, ನಮ್ಮ ಅಸ್ತಿತ್ವ ಒಂದು ಪಟ್ಟಿಯಿಂದ ಅಳಿಸಿ ಹೋಗುವಂತಹ ಅಪಾಯ ಎದುರಾಗಲಿದೆ ಅಂತ ಹೇಳ್ತಾ ಈ ಸ್ಟೋರಿಯನ್ನ ಮುಗಿಸ್ತಾ ಇದ್ದೇನೆ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.